ಅವ್ರಿಗೂ ಕೊಡ್ತೇವೆ ಅವ್ರಿಗೆ ಕೊಡಬಾರ್ದಿತ್ತಲ್ಲ. ಅಲ್ಲ ಒಂದ್ ನಿಮಿಷ, ಈಗ ನೀವ್ ಹೇಳಲ್ಲ ಜಯಶೀಲ್ ಶೆಟ್ಟಿ ವಿಚಾರ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗೈತೆ ನಿಮ್ಗೆ. ಅಂದ್ರೆ ಅವ್ರು 12 ಎಕರೆ ಜಮೀನು ಕೊಟ್ಟಿಲ್ಲ, 4 ಎಕರೆ ಜಮೀನು ಕೊಟ್ಟಿದಾರು. ಅಂದ್ರೆ ಕಮರ್ಷಿಯಲ್ ಲ್ಯಾಂಡು, ಎನ್ ಎ ಆಗಿದ್ ಲ್ಯಾಂಡು, ಅದ್ರ ವ್ಯಾಲ್ಯೂಯೇಷನ್ 100 ಕೋಟಿ ಐತ್ರಿ. ಬೆಳಗಾವದಾಗ ಐತಿ, ನಿಮಗೆ ಹೋಗಿ ನೋಡ್ಬೋದ್ರ. ಹೇಳ್ತು ಜಗಾರೆ ಎಷ್ಟು ಅಪಪ್ರಚಾರ ಮಾಡತ್ತಾರ ಅಂದ್ರೆ 12 ಎಕರೆ ಅಂದ್ರೆ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದ್ದಾರೆ ಅಂತ. ಮಂದಿಗೆ ಮಿಸ್ಗೈಡ್ ಹೆಂಗಾಗತ್ತೈತೆ ಅಂದ್ರೆ, ಜಯಶೀಲ್ ಶೆಟ್ಟಿ ಈಗ ಅವ್ರು ಲೋನ್ ತಗೊಂಡು 8 ತಿಂಗಳಲ್ಲಿ ನಮ್ಮ ಬ್ಯಾಂಕಿಗೆ 8 ಕೋಟಿ ಬಡ್ಡಿ ಕಟ್ಟಿರವ್ರು. ಅವ್ರು ನಮ್ಮ ಕಡೆ ಬಂದ್ ಹೇರವ್ರು. ಅವ್ರು ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ 700 ಕೋಟಿ ಬಿಲ್ ಪೆಂಡಿಂಗ್ ಐತಿ ಬರೋದ್ರಿ. ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದ್ ನಿಮ್ DCC ಬ್ಯಾಂಕ್ ರೊಕ್ಕ ಕೊಟ್ಟಿದ್ದಾನೆ. ಇಡೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳತ್ತಾರ. ಯಾಕಂದ್ರೆ ನಾನು 8 ಕೋಟಿ ಬಡ್ಡಿನೂ ಕಟ್ಟಿನಿ ನಿಮ್ DCC ಬ್ಯಾಂಕ್ ರೆಗ್ಯುಲರ್ ಆಗಿ. ಸಾಲ ತಗೊಂಡ್ ನಾನು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರಿ 8.5% ಸಿಕ್ತಿತ್ತು. ಏನೋ ಇಲ್ಲಿ DCC ಬ್ಯಾಂಕ್ ತಗೊಂಡ್ ಅವ್ರ ಆ ಲೋನ್ ತಗೊಂಡ್ ಗೌರ್ಮೆಂಟ್ ಅಮೌಂಟ್ ಬಂದ್ 700 ಕೋಟಿ ಬೇಕಾದ್ರೆ ಇರಿಗೇಷನ್ದಾಗ ಐತ್ರಿ, MI ಮತ್ತು ಮೇಜರ್. ಅವ್ರು ಬಂದ್ ಕೂಡಲೇ ದುಡ್ಡು ಕಟ್ತಂದಾರ. 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲ. ಅಲ್ಲಲ್ಲ, ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವ್ರು ಅಷ್ಟು ಅಮೌಂಟ್ ತಗೊಂಡಾರ. ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ DCC ಬ್ಯಾಂಕ್ ಮುಂದೆ ನಿಮ್ ಸಾವಾಸ ಬೇಡ ಅಂದಾರ ಅವ್ರು. ಯಾಕಂದ್ರೆ ಇಡೀ ಅವ್ರ ಮಂಗಳೂರು ಕುಂದಾಪುರ ಕಡೆ ಎಲ್ಲ ಟಿವಿಯಾಗ ಅವರೆಲ್ಲ ಬೀಗ್ರಿ ಕೇಳತ್ತಾರತ್ತ, ಏನ್ ಮಾಡಿದೀನಿ ಅಲ್ಲಿ ಎಲ್ಲ ಹಿಂಗ್ ಟಿವಿಯಾಗ ಬರತೈತಿ ಅಂತೇಳಿ. ಅದಕ್ಕೆ ಅವ್ರು ನಿಮ್ ಫಸ್ಟ್ ಹೇರವ್ರು ಬಹುಶಃ ಮಾರ್ಚ್ ಎಂಡ್ ಒಳಗೆ ಎಲ್ಲ ದುಡ್ಡು ಕಟ್ಬಿಡ್ತಾರ ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್. ಅದಕ್ಕೆ ಕ್ಲಿಯರ್ ಇಲ್ಲ. 4 ಎಕರೆ ಅಗ್ರಿಕಲ್ಚರ್ 100 ಎಕರೆ ಲ್ಯಾಂಡ್ ಐತಿ, ಇಲ್ಲೇ ಬೆಳಗಾವ್ ಐತಿ. ನೀವು ಜಾಗ ಬೇಕಾರೆ ಹೇಳ್ತೀನಿ. ಇಲ್ಲ ಬೆಳಗಾವದಾಗ ಐತ್ರಿ, ಎನ್ಎ ಆಗೈತಿ, ಕಮರ್ಷಿಯಲ್ ಲ್ಯಾಂಡ್ ಐತಿ. ಅದು ನಿಮ್ ಬೇಕಾದ್ರೆ ಸರ್ವೆ ನಂಬರ್ ಕೊಡ್ತೇವೆ ನೋಡ್ಕೊಂಡ್ 4 ಎಕರೆ 100 ಕೋಟಿ ವ್ಯಾಲ್ಯೂ ಆಗ್ತೈತ್ರಿ. ನಿಮ್ ಬೆಳಗಾವ್ ವ್ಯಾಲ್ಯೂ ಹೆಂಗೈತಿ ಗೊತ್ತೈತಿ ನಿಮ್ಗೆ? ಸಿಟಿಗೆ ಐತಿ ಇಲ್ಲೇ ಏನ್ರಿ ಹೇಳ್ಬೇಕೈತಿ. ಈಗ ನೋಡ್ರಿ ಏನೇನು ಯಾರ್ಯಾರು ಮಾತಾಡ್ತಾರೆ ನೋಡ್ಲಿದ್ದು ಅಂದ್ರೆ ನಾವ್ ಯಾಕಂದ್ರೆ ಏನೋ ಬ್ಯಾಂಕಿಗೆ ಏನೋ ಪರಿಣಾಮ ಆಗಿಲ್ಲ ಏನೆಲ್ಲ. ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ನಡೆದ, ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗಿ. ಅಲ್ಲಲ್ಲ ಒಂದ್ ನಿಮಿಷ, ಒಂದ್ ನಿಮಿಷ. ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿಲ್ಲ? ಅವ್ರೊಂದ್ ಹೇಳ್ದು ನಾವೊಂದ್ ಹೇಳ್ದು, ಡಿಪಾಸಿಟ್ ಮ್ಯಾಗ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗ್ಬರತ್ತೇಳಿ ನಾವು ಸುಮ್ ಕೂತಿದ್ರಿ. ಸುಮ್ ಕೂತ್ರೆ ನಮ್ ವೀಕ್ನೆಸ್ ತಿಳ್ಕೊಂಡ್ ಅವ್ರು ಮಾತಾಡ್ರ. ಸೊ ಸುಮ್ಕುನೆ ಎಲ್ಲಾ ಲೀಗಲಿಂದ ಮಾಡಿದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಬ್ಯಾಂಕಿಂಗ್ ನಾಲೆಜ್ ಇಷ್ಟ ಐತಲ್ಲ, ನಾವು ಕೊಡಂದ್ರು ಕೊಡುದಿಲ್ಲ. ಅವ್ರ ಲೀಗಲಿ ಚೆಕ್ ಮಾಡಿ ಎಲ್ಲಾ ಕೊಡ್ತಾರು. ಜಯಶೀಲ್ ಶೆಟ್ಟಿ ವಿಚಾರದ ನಿಮ್ಗೆ ಕ್ಲಿಯರ್ ಇರಲಿ. 100 ಕೋಟಿ ಆಸ್ತಿ ಐತಿ, ಅವ್ರು ಲೋನ್ ತಗೊಂಡಾರು. ಅದಕ್ಕೆ ಅವ್ರು ಮಾರ್ಚ್ ಎಂಡ್ ಒಳಗೆ ದುಡ್ಡು ಕಟ್ತಾರೆ ಮತ್ತೆ ಅವ್ರ ಬಡ್ಡಿ ಕರೆಕ್ಟ್ ಆಗಿ ಮಂತ್ ಎಂಡ್ ಕಟ್ಕೋತ ಬಂದಾರ. ಅದಕ್ಕೆ ನಾವು ಬಡ್ಡಿ ಬರೋವ್ರಿಗೆ ನೀವು ಬೇಡ ನಮ್ಮಲ್ಲಿ ಬರಬೇಡ ಅಂತ ಹೇಳಕ್ಕಾಗ್ತೈತ್ರಿ. ಅಂದ್ರೆ ನಾವು ಡಿಪಾಸಿಟ್ ಲಾಸ್ ಮಾಡಕ್ಕಾಗ್ತೈತಿ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಳೆ ಮಾಂತೇಶ್ ಕಡಾಡಿ, ರಮೇಶ್ ಕತ್ತಿ ಎಲ್ಲ ಸುಳ್ಳೆತ್ತಾರೆ. ಅದಕ್ಕೆ ಮಾಂತೇಶ್ ಕಡಾಡಿ ಅವ್ರಿಗೆ DCC ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟಾರು. ಅವ್ರು ಸಾರಿ ಕೇಳಿದ್ರೆ ಡೆಫರ್ಮೇಷನ್ ಕೇಸ್ ಹಾಕ್ತಾರೆ. ಅಂದ್ರೆ ಈ ವಿಷಯ ಕ್ಲಿಯರ್ ಇರಲ್ಲ. ಅದ್ರ ಒಬ್ಬೊಬ್ರು ಕೇಳಿ ಸ್ವಲ್ಪ ಒಂದ್ ಸ್ವಲ್ಪ ಅವ್ರು ಕೇಳೋದಕ್ಕೆ ಮುಗಿಸಿ ಯಾವ್ದಂದ್ರೆ ಡಾಕ್ಯುಮೆಂಟ್ ಇದ್ರಲ್ಲ, ಅದಕ್ಕೆಲ್ಲ ಕ್ಲಿಯರ್ ಐತಿ. ಅಲ್ಲ 100 crore ಸೆಕ್ಯೂರಿಟಿ, 700 ಕೋಟಿ ಬಿಲ್ ಗೌರ್ಮೆಂಟ್ ಇಷ್ಟು ಕ್ಲಿಯರ್ ಐತ್ರಿ. ಅದಕ್ಕೆ ಇದು ದಯಮಾಡಿ ಅಂದ್ರೆ ಮೆಸೇಜ್ ಹೋಗ್ಲಿಕ್ಕಂದ್ರೆ ಭಾಳ ಅವರು